ಲಾಸ್ಟ್ ಡೇ ಆಫ್ ಊಟಿ ಟ್ರಿಪ್ಪಲ್ಲಿ ಇದು ನಮ್ಮದು ಸೆಕೆಂಡ್ನೇ ಮಿನಿ ವ್ಲಾಗ್ ಆಗಿರುತ್ತೆ. ಕೆತ್ತಿವಲೆ ವ್ಯೂ ಪಾಯಿಂಟ್ನ ನೋಡ್ಕೊಂಡಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಟೀ ಎಸ್ಟೇಟ್ಗೆ. ಇಲ್ಲೂ ಕೂಡ ಸ್ವಲ್ಪ ಟೈಮ್ ಕೊಡ್ತಾರೆ. ಇದು ಬಂದು ಬಾಲಿವುಡ್ ಆ್ಯಕ್ಟರ್ ಮುಮ್ತಾಜ್ ಅನ್ನೋ ಹೆಸರೇನೋ ಹೇಳಿದ್ರು. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಹೇಳ್ಬೇಕಾದ್ರೆ, ಅಂದರೆ ಕೇಳಿಸಿಲ್ಲ. ನಾನು ಅಂದ್ಕೊಂಡಿದ್ದು ಅವ್ರದ್ದೇನೆ ಅಂತ. ಇದು ಫುಲ್ಲು ಒಂದು 200 ಎಕರ್ಸ್ ಬಂದು ಅವರೊಬ್ಬರದ್ದೇ ಆಗಿರುತ್ತಂತೆ. ಅದನ್ನು ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಬಂದಿದ್ದಿಲ್ಲಿ ಟೀ ಮ್ಯೂಸಿಯಂ ಅಂತ ಅನ್ಕೋಬೋದು. ಸೊ ಇಲ್ಲಿ ನಮಗೆ ಏನು ಸೇಲ್ಸ್ಗೆ ಇಟ್ಟಿರ್ತಾರೆ ಟೀ, ಕಾಫಿ ಪೌಡರ್. ಕಾಫಿ ಅಷ್ಟಾಗಿಲ್ಲ, ಬಟ್ ಟೀ ಪೌಡರ್ ಜಾಸ್ತಿ. ಸೊ ಟ್ರಯಲ್ಗೆ ಅಂತ ಹೇಳಿ ಸುಮಾರು ಥರದ್ದು ಟೀಗಳನ್ನ ಕೊಡ್ತಾರೆ. ನಾನು ಸ್ಯಾಂಪಲ್ಗೆ ಅಂತಲೇ ಇಸ್ಕೊತಿದ್ದೆ, ಬಟ್ ಸುನಿ ಫುಲ್ಲು ಮನೇಲಿ ಕುಡಿಯೋ ರೀತಿಯೇ ಒಂದೊಂದು ಲೋಟ ಇಸ್ಕೊಂಡು ಕುಡಿತಾಯಿದ್ರು. ನನಗೆ ಅಲ್ಲಿ ಬಂದು ಚಾಕ್ಲೇಟ್ ಟೀ ಫ್ಲೇವರ್, ಅದ್ರ ಜೊತೆಗೆ ಮಸಾಲ ಟೀ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಅವೆರಡನ್ನು ತಗೊಂಡೆ. ಇನ್ನು ಇಲ್ಲಿಂದ ಹೋಗ್ಬೇಕಾದ್ರೆ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಸ್ನೋ ಬೀಳ್ತಾ ಇರುತ್ತೆ. ನಮ್ಮ ಒಂದು ಟೆಂಪ್ರೇಚರ್ಗೂ ಇಲ್ಲಿರುವಂಥ ಟೆಂಪ್ರೇಚರ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿಂದ ಫುಲ್ಲು ನಮಗೆ ಏನು ಟೀ ಎಸ್ಟೇಟ್ಗಳೇ ಜಾಸ್ತಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಇಲ್ಲೇ ಹೋಗ್ಬೇಕಾದ್ರೆ ನಮಗೆ ಜೋಗ್ ಫಾಲ್ ಕೂಡ ಕಂಡುಬರುತ್ತೆ. ಇದು ಬಾಹುಬಲಿ ಫಿಲಿಮಲ್ಲಿ ಇದೆಯಲ್ವ ಜೋಗ್ ಫಾಲ್ಸ್, ಅದು ಇದೆ ಅಂತ ಇಲ್ಲೇ ಶೂಟ್ ಮಾಡಿರೋದು. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಡಾಲ್ಫಿನ್ ನೋಸ್ ಪಾರ್ಕಿಂಗ್ ವ್ಯೂಗೆ. ಅದ್ರ ಜೊತೆಗೆ ಇದನ್ನು ಸೂಸೈಡ್ ಪಾಯಿಂಟ್ ಕೂಡ ಅಂತಾರಂತೆ. ಯಾಕೆ ಆ ರೀತಿ ಅಂತಾರೆ ಅಂತ ಹೇಳಿ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ.